21ನೇ ತಾರೀಕಿನಿಂದ ಚೆನ್ನಮ್ಮ ಸರ್ಕಲ್ ಸಂಪೂರ್ಣ ಬಂದ್. ಇಂದು ಮಧ್ಯಾಹ್ನ 1 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು ಮೇಲ್ಸೇತುವೆ ಕಾಮಗಾರಿ ವೀಕ್ಷಣೆ ಮಾಡಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ 3 ಕಿಲೋಮೀಟರ್ ಉದ್ದ ರೋಡ್ ಕೆಲಸ 6 ತಿಂಗಳಿಂದ ಮಂದಗತಿಯಲ್ಲಿ ಸಾಗುತ್ತಿದೆ. ಪೊಲೀಸ್ ಇಲಾಖೆ, NH ಇಲಾಖೆ, KSRTC ಇಲಾಖೆ ಸಂಪೂರ್ಣ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 21ರಿಂದ ನಿಲಿಜಿಯನ್ ರೋಡ್ ಓಪನ್ ಆಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕಾಗಿ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಮೇಲ್ಸೇತುವೆ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಒಟ್ಟಾರೆ ಅದರಲ್ಲಿ 3.1 ಕಿಲೋಮೀಟರ್ ಉದ್ದದ ರೋಡ್ಗಳು ಬೇರೆ ಬೇರೆ ಆರ್ಮ್ಸಲ್ಲಿ ನಡೀತಾ ಇದ್ದಾವೆ. ಸೊ ಅದರಲ್ಲಿ ಈಗಾಗಲೇ ಒಂದು 6 ತಿಂಗಳಿಂದ ನಮಗೆ ಈ ಒಂದು ಕೆಲಸ ತ್ವರಿತಗತಿನಲ್ಲಿ ಆಗದೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು. ಆಮೇಲೆ ಕೆಲವೊಂದು ತಿಂಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅಲ್ಲಿರುವ ತಾಂತ್ರಿಕ ಸಮಸ್ಯೆಗಳು ಎಲ್ಲನೂ ಕೂಡ ಬಗೆಹರಿಸಿ ಇವತ್ತು ನಾವು ಲ್ಯಾಂಡ್ ಅಕ್ವಿಸಿಷನನ್ನು ನಾವು ಹೇಳಬೇಕಾದ್ರೆ ಆಲ್ಮೋಸ್ಟ್ ಈ ತಿಂಗಳ ಒಳಗಡೆ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮುಗಿಯುತ್ತದೆ. ಇದು ಲಾಸ್ಟ್ ಅವಾರ್ಡ್ ಸ್ಟೇಜಲ್ಲಿ ಅನುದಾನ ಬಿಡುಗಡೆ ಮಾಡುವ ಸ್ಟೇಜಲ್ಲಿ ಇದೆ. ಸೊ ಅದನ್ನು ಕೂಡ ಈ ಒಂದು ತಿಂಗಳ ಒಳಗಡೆ ಮಾಡಲಾಗ್ತದೆ. ಈಗ ಎಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಗ್ರೌಂಡ್ ಲೆವೆಲಲ್ಲಿ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ NH ಡಿಪಾರ್ಟ್ಮೆಂಟ್ ಅವರು, KSRTC ಅವರು, BRTS ಅವರು, HDMC ಎಲ್ಲರೂ ಕೂಡ ಈಗಾಗಲೇ ಒಂದು ಮೈಕ್ರೋ ಪ್ಲ್ಯಾನನ್ನು ಮಾಡಿ ನಮಗೆ ನೀಡಿದ್ದಾರೆ. ಸೊ ಇಲ್ಲಿ ನಮಗೆ ಸುಮಾರು ಒಂದು 4 ವರ್ಷದಿಂದನೇ ಈ ಥರ ಇದು ಪ್ರಾಸೆಸ್ ಡಿಲೇ ಆಗ್ತಾ ಇರೋದ್ರಿಂದ ಈಗ ಕಾಲಮಿತಿ ಒಳಗಡೆ ಅದನ್ನು ನಾವು ಮಾಡಬೇಕು ಅಂತ ಸನ್ಮಾನ್ಯ ಕೇಂದ್ರ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರು ಎಲ್ಲರೂ ಕೂಡ ನಿರ್ದೇಶನ ನೀಡಿದ ಮೇಲೆಗೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಇಲಾಖೆಯವರು ರೆಡಿ ಮಾಡಿದ್ದಾರೆ. ಸೊ ಈಗ ನಾವು ಈ ಹಂತದಲ್ಲಿ ಅದನ್ನು ನೋಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ, ಸ್ಥಳ ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೋಗಿದ್ದೀವಿ. ಸೊ ಈಗ ಯಾವ ರೀತಿಯಲ್ಲಿ ನಾವು ಈಗ ಮುಂದಿನ 4 ತಿಂಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಎಂಬುದ್ರ ಬಗ್ಗೆ ನಾನು ತಮ್ಮ ಮುಖಾಂತರನೂ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಅಸ್ಲಂ ಜೊತೆ ಶಶಿಕಾಂತ್, ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್, ಹುಬ್ಳಿ.